ಇಷ್ಟೊಂದು ಇನ್ಫಾರ್ಮೇಷನ್ ನಮ್ಗೆ 1 ಲಕ್ಷ 2 ಲಕ್ಷ ಕೊಟ್ಟರು ಯಾರೂ ಹೇಳಲ್ಲ. ಯಾಕಂದರೆ ರೈಟ್ ಸ್ಟ್ರಾಟಜಿ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ರೈಟ್ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಬೇಸಿಕಲಿ ನನಗೆ ಏನೇನು ಡೌಟ್ಸ್ ಇತ್ತು, ಏನೇನು ಭಯ ಇತ್ತು, ಅದೆಲ್ಲ ಇದರಿಂದ ಕ್ಲಿಯರ್ ಆಯಿತು. ಆನ್ಲೈನ್ ಕೋರ್ಸಸ್ಗಿಂತ ಆಫ್ಲೈನ್ ತುಂಬ ಹ್ಯಾಂಡ್ ಟು ಹ್ಯಾಂಡ್ ನಮಗೆ ಹೆಲ್ಪ್ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಫೈನ್, ಆಲ್ ದ ಸ್ಟ್ರಾಟಜೀಸ್ ಆರ್ ವೆರಿ ಗುಡ್. ನಮ್ಮದು ಲಾಸ್ನ ಮಿನಿಮೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ಹೇಳ್ಕೊಡ್ತಾರೆ. ಅದು ತುಂಬ ಬೆಸ್ಟ್ ಪಾರ್ಟ್ ಅನಿಸ್ತು. ಬಟ್ ಇಲ್ಲಿ ಬಂದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ ಏನೋ ಒಂದು ಮೈಂಡಲ್ಲಿ ಬಂದಿದೆ. ಕಮ್ ಅಗೇನ್ ವಿತ್ ಮೈ ಫ್ಯಾಮಿಲಿ, ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ವಿತ್ ಮೈ ಚಿಲ್ಡ್ರನ್ ಟು ಲರ್ನ್ ಮೋರ್. ಬಟ್ ಈ 3 ಡೇಸಲ್ಲಿ ನಾವು ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಬರಬೇಕು, ಹೇಗೆ ನಾವು ಸ್ಟ್ರಾಟಜಿಗೂ ಯೂಸ್ ಮಾಡಬೇಕು, ಹೇಗೆ ನಾವು ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಕ್ಲಾಸ್ ಟೀಚರ್ಸ್ ಎಲ್ಲನೂ. ಇಷ್ಟು ದಿನ ನಾನೇನು ಟ್ರೇಡಿಂಗ್ ಅಂತ ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಅದು ಟ್ರೇಡಿಂಗ್ ಅಲ್ಲ. ಅದೇನು ಶೇರ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೆ ಅದಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಸೊ 3 ದಿನಗಳ ತರಬೇತಿ ನಂತರ ಡೆಫಿನೆಟ್ಲಿ ನನಗೆ ಏನು ಅನಿಸ್ತಾ ಇದೆ ಅಂದರೆ ನಿಮ್ಮಲ್ಲಿರೋ ಜೋಶ್ ಹೆಚ್ಚಾಗಿದೆ ಅಂತ ಅನಿಸ್ತಾ ಇದೆ. ಆಗಿದೆಯಾ ಈ ಸಲ? ಚಿಂಟು ಗ್ಯಾಂಗ, ಪ್ರೊಫೆಷ್ನಲ್ ಗ್ಯಾಂಗ, ಎರಡೂ ಗ್ಯಾಂಗ್ ಸೇರ್ತಾ ಇದ್ದಾರೆ. ಸೊ ಜಸ್ಟ್ ನಾವು ನಿಮಗೋಸ್ಕರ 3 ಡೇಸ್ ಟೈಮ್ ಕೊಟ್ಟಿದ್ದೀವಿ. ಅವಾಗ ನಮಗೋಸ್ಕರ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ. 10 ಮಿನಿಟ್ಸಲ್ಲಿ ಜಸ್ಟ್ ರಿವ್ಯೂ ಸೆಷನ್ ಮುಗಿಸ್ತೀವಿ. ಅದಾದಮೇಲೆ ಫೋಟೋ ಸೆಷನ್ ಇದೆ. ಅದಾದಮೇಲೆ ಯಾರ್ಯಾರು ಸ್ಲೋ ಲರ್ನರ್ಸ್ ಇದ್ದೀರೋ ಇನ್ನೊಂದು 10 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ಇನ್ನೊಂದು 1.5 2 ಅವರ್ಸ್ ಇದ್ದು ಮತ್ತೆ ರಿವಿಷನ್ ಮಾಡ್ಕೊಳ್ಳಿ ಅಂತ ವಿನಂತಿ ಕೇಳ್ತಾ ಇದ್ದೀವಿ. ಯಾರ್ಯಾರಿಗೆ ಸುಸ್ತಾಗಿದ್ದೀರೋ ನೀವು ನಾಳೆ ಬೆಳಗ್ಗೆ ಬರ್ಬೋದು. 10 ಗಂಟೆಗೆ 9:30ಗೆ ಬರೋಕ್ಕೆ ಟ್ರೈ ಮಾಡಿ. ನಾಳೆ ಬೆಳಗ್ಗೆ 9:30ಗೆ ಬಂದು ಬೇಕಾದ್ರೆ ನೀವು ಇಲ್ಲಿ ರಿವಿಷನ್ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಜಸ್ಟ್ ಓವರ್ ಟು ಯು. ಹೇಗೆ ಅನಿಸ್ತು ನಮ್ಮ 3 ಡೇಸ್ ಪ್ರೋಗ್ರಾಮ್ ಅಂತ ನೀವು ಒಂದು ನಿಮ್ಮ ಮನಸ್ಥಿತಿ ಹೇಗೆ ಅನಿಸ್ತಾ ಇದೆ ಇವಾಗ? ನೀರಿಗೆ ಇಳಿಯೋಕ್ಕೆ ಇನ್ನೇನು ಇಳಿಬೇಕು ನಾಳೆ. ಸೊ ಡೆಫಿನೆಟ್ಲಿ ಹೇಗೆ ಅನಿಸ್ತಾ ಇದೆ ನಿಮಗೆ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ನನ್ನ ಹೆಸರು ಅಜಿತ್ ಅಂತ. ನಾನು ಹಾಸನಿಂದ ಬಂದಿದ್ದೀನಿ. ಸರ್ ವಿಡಿಯೋನ ತುಂಬ ವರ್ಷದಿಂದಲೇ ನೋಡ್ತಾ ಇದ್ದೀನಿ, ಬರೋಕ್ಕಾಗಿರಲಿಲ್ಲ. ಈಗ ಬಂದಿದ್ದೀನಿ. ತುಂಬ ವಿಡಿಯೋ ನೋಡಿ ಕಲ್ತ್ಕೊಂಡಿದ್ದೀನಿ. ಇಲ್ಲೂ ತುಂಬ ಕಲ್ತ್ಕೊತಾ ಇದ್ದೀನಿ. ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಟ್ರೇಡಿಂಗ್ ಅಂದರೆ ಏನು ಅಂತ ಈಗ ಸ್ವಲ್ಪ ಒಂದು ಐಡಿಯಾ ಬಂದಿದೆ, ಒಂದು ಕ್ಲಾರಿಟಿ ಬಂದಿದೆ. ಹೇಗೆ ಶೇರ್ಸ್ನ ಪಿಕ್ ಮಾಡಬೇಕು, ಹೇಗೆ ಸೆಲ್ ಮಾಡಬೇಕು, ಹೇಗೆ ಆಪ್ಷನ್ ಸೆಲ್ಲಿಂಗ್ ಅಂದರೆ ಏನು, ಮತ್ತು ಹೇಗೆ ಲೈಕ್ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಥ್ಯಾಂಕ್ ಯು ಟಿ ಡಿ ಅಕಾಡೆಮಿ. ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು. ನಾನು ಮೊದಲು ಟ್ರೇಡಿಂಗ್ ಮಾಡ್ತಾಯಿದ್ದೆ, ಬಟ್ ತುಂಬ ಲಾಸಸ್ಗಳು ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ರೈಟ್ ಸ್ಟ್ರಾಟಜಿ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ರೈಟ್ ಸ್ಟ್ರಾಟಜಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ಜಾಸ್ತಿ ಕಲಿತು ನಾನು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಸೊ ನನಗೆ ಒಂದು ಲೆವೆಲಲ್ಲಿ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಟಿ ಡಿ. ಹಾಯ್, ನನ್ನ ಹೆಸರು ನಾಗಾದ್ರಿ ಅಂತ. ಟಿ ಡಿ ಅಕಾಡೆಮಿ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೆ. ಸ್ಟಾಕ್ ಮಾರ್ಕೆಟ್ ಏನು ಎತ್ತ ಏನೂ ಗೊತ್ತಿಲ್ಲದೆ ಇರೋರಿಗೆ ಹೇಗೆ ಇವರು ಹೇಳ್ಕೊಡ್ತಾರೆ ಅನ್ನೋದನ್ನ ನಾನು ತುಂಬಾ ರಿಸರ್ಚ್ ಮಾಡಿಕೊಂಡು ಇವ್ರ ಅಕಾಡೆಮಿಗೆ ಬಂದೆ. ಈಗ 3 ದಿನದಲ್ಲಿ ಆಲ್ಮೋಸ್ಟ್ ಒಂಥರ ಓಕೆ, ಸ್ಟಾಕ್ ಮಾರ್ಕೆಟ್ ಏನು, ಯಾವ ಥರ ವರ್ಕ್ ಆಗುತ್ತೆ, ನಾವು ಮಾಡ್ಬೋದಾ, ಅದು ಮಾಡಿದ್ರೆ ಹೇಗೆ, ಏನು ರಿಸ್ಕ್ ಇದೆ, ಏನಿರಲ್ಲ, ಯಾವ ಥರ ದುಡಿಬೇಕು, 3 ದಿನದಲ್ಲೇ ನಮಗೊಂದು ನಾಲೆಡ್ಜ್ ಕೊಟ್ಟಿದ್ದಾರೆ. ನೆಕ್ಸ್ಟು ಮುಂದೆ ನೋಡಬೇಕು, ಮತ್ತು ಹಾಗೆ ಕೋರ್ಸ್ ಮತ್ತೆ ಕಂಟಿನ್ಯೂ ಮಾಡೋಣ ಅಂತಿದ್ದೀವಿ. ಥ್ಯಾಂಕ್ ಯು. ಹಾಯ್, ನಾನು ಡಾಕ್ಟರ್ ಅರ್ಚನಾ ಅಂತ. ನನಗೆ ಮೊದಲಿಂದನೇ ಟ್ರೇಡಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಬಿಕಾಸ್ ನಾನು ಟೋಟಲಿ ಮೆಡಿಸಿನ್ ಫೀಲ್ಡು. ಸೊ ನನ್ನ ಪೇಷಂಟ್ ಒಬ್ಬರು ಇಲ್ಲಿ ಹೋಗಿ ಚೆನ್ನಾಗಿ ಟೀಚ್ ಮಾಡ್ತಾರೆ ಅಂತ ಅವ್ರು ರಿಫರ್ ಮಾಡಿದರು. ನನ್ನ ಪೇಷಂಟ್ ಒಬ್ಬರು, ಅದರಿಂದ ಇಲ್ಲಿ ಬಂದಿದೆ. ಸೊ ಬೇಸಿಕಲಿ ನನಗೆ ಏನೇನು ಡೌಟ್ಸ್ ಇತ್ತು, ಏನೇನು ಭಯ ಇತ್ತು, ಅದೆಲ್ಲ ಇದರಿಂದ ಕ್ಲಿಯರ್ ಆಯಿತು. ಸ್ಪೆಸಿಫಿಕಲಿ ಹೇಳಬೇಕಂದ್ರೆ ಆಲ್ ದ ಟೀಚರ್ಸ್ ಆರ್ ಸೂಪರ್, ಎವ್ರಿಥಿಂಗ್ ಈಸ್ ಫೈನ್, ಆಲ್ ದ ಸ್ಟ್ರಾಟಜೀಸ್ ಆರ್ ವೆರಿ ಗುಡ್. And I'm hoping to see more and hoping to come again with my family, with my husband and with my children to learn more.
ಈ ಅಕಾಡೆಮಿಗೆ ಬಂದು ಟಿ ಡಿ ಅಕಾಡೆಮಿಯಲ್ಲಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಂದು 3 ಡೇಸ್ ಕ್ಲಾಸಸ್ ಜೊತೆಗೆ ನಮಗೆ 7 to 10 ಡೇಸ್ ರಿವಿಷನ್ ಸಿಗುತ್ತೆ. ಅದಲ್ದಿರ ಇದು ಆನ್ಲೈನ್ ಕೋರ್ಸಸ್ಗಿಂತ ಆಫ್ಲೈನ್ ತುಂಬ ಹ್ಯಾಂಡ್ ಟು ಹ್ಯಾಂಡ್ ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಎಲ್ಲ ಚಾರ್ಟ್ಸ್ನೂ ಮನೋಜ್ ಸರ್ ಹೇಳ್ಕೊಡೋಕ್ಕಿಂತ ಮುಂಚೆನೇ ಬೇರೆ ಸ್ಟಾಫ್ಸ್ ಬಂದು ನಮಗೆ ಹೇಳ್ಕೊಡೋದ್ರಿಂದ ವಿ ಆರ್ ನಾಟ್ ಕನ್ಫ್ಯೂಸ್ಡ್. ಆ್ಯಂಡ್ ಈವನ್ ಟ್ರೈನಿಂಗ್ ಆಗೋ ಟೈಮಲ್ಲೂ ಹೇಳ್ಕೊಡ್ತಾರೆ. ಈ ಥರ ಆಫ್ಲೈನ್ ಕ್ಲಾಸಸ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನನ್ನ ಕೊಲ್ಲಿಗಿಂದ ಗೊತ್ತಾಯಿತು. ಸೊ ತುಂಬ ವರ್ಡ್ ಸ್ಪ್ರೆಡ್ ಮಾಡಿದ್ರೆ ತುಂಬ ಜನ ಬರ್ತಾರೆ ಆ್ಯಂಡ್ ಮಿನಿಮಲ್ ಫೀಸ್ ಇದೆ ಇದು. ಸೊ ಲರ್ನಿಂಗ್ ಸ್ಕೋಪ್ ತುಂಬ ಇದೆ. ಶೇರ್ ಮಾರ್ಕೆಟ್ ಕಲಿಯೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ನಮ್ಮದು ಲಾಸ್ನ ಮಿನಿಮೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬ ಹೇಳ್ಕೊಡ್ತಾರೆ. ಅದು ತುಂಬ ಬೆಸ್ಟ್ ಪಾರ್ಟ್ ಅನಿಸ್ತು. ನನ್ನ ಹೆಸರು ಕಲಾ ಅಂತ. ನನಗೆ ಆ್ಯಕ್ಚುಲಿ ಇಲ್ಲಿ ಟಿ ಡಿ ಬಗ್ಗೆ ನನಗೆ ಇನ್ಫಾರ್ಮ್ ಮಾಡಿದ್ದು ನಮ್ಮ ಬ್ರದರ್ ಇನ್ಫಾರ್ಮ್ ಮಾಡಿದ್ದು ನನಗೆ ತುಂಬ ದಿನದ ಹಿಂದೆ ನನಗೆ ತುಂಬ ಕಾಲ್ಸ್ ಬರ್ತಾಯಿತ್ತು. ಡಿಮ್ಯಾಟ್ ಅಕೌಂಟ್ ಫ್ರೀ ಕಟ್ ಮಾಡಿಕೊಡ್ತೀವಿ, ಶೇರ್ ಮಾರ್ಕೆಟ್ ಎಲ್ಲ. ಬಟ್ ನಾನು ಪ್ರತಿ ಸಾರಿ ಕಾಲ್ ಅಟೆಂಡ್ ಮಾಡಿದಾಗ ನನಗೆ ಇಷ್ಟ ಇಲ್ಲ, ಪ್ಲೀಸ್ ಡೋಂಟ್ ಕಾಲ್ ಅಗೇನ್ ಅಂದ್ಬಿಟ್ಟು ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೆ. ಬಟ್ ನಮ್ಮ ಅಣ್ಣ ಹೇಳಿದ ಮೇಲೆ ತಿಳ್ಕೊಬೇಕನ್ನೋ ಆಸೆ ಆಯಿತು. ಎಸ್ಪೆಷಲಿ ನಾನು ಬಂದಿರೋದು ನಮ್ಮ ಬ್ರದರಿಂದ ನಾನು ಇಲ್ಲಿಗೆ ಬಂದಿರೋದು. ಸೊ ಕ್ಲಾಸ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಬಟ್ ನಾವು ಕಲಿಬೇಕಾದ್ರೆ ತುಂಬ ಇದೆ ಅಂತ ಹೇಳ್ತಾರಲ್ವ, ಅದು ಎಕ್ಸಾಮ್ ತುಂಬ ಸತ್ಯ. ಅದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದನ್ನ ಕಾರಣ ನಾವು ಲರ್ನ್ ಮಾಡಿ ಅದನ್ನ ಯಾವ ರೀತಿ ನಾವು ಅರ್ನ್ ಮಾಡಬೇಕು ಅನ್ನೋದನ್ನು ನಾವು ಕಲಿಬೇಕು. ಬಟ್ ತುಂಬ ಚೆನ್ನಾಗಿರೋ ಕೋಆಪ್ರೇಷನ್ ಮಾಡಿ ತುಂಬ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್ ಆಗಲಿ, ಸ್ಟಾಫ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಸರ್, ನನ್ನ ಹೆಸರು ಸದಾನಂದ್ ಅಂತ ಹೇಳಿ, ನಾನು ಶಿವಮೊಗ್ಗದಿಂದ ಬಂದಿರೋದು. ಸೊ ತುಂಬ ಚೆನ್ನಾಗಿ ಅರ್ಥ ಆಗೋಗೆ ಕ್ಲಾಸೆಲ್ಲ ಹೇಳ್ಕೊಡ್ತಾರೆ. ನಾನು ತುಂಬ ಲಾಸ್ ಮಾಡ್ಕೊಂಡಿದ್ದೆ ಹಿಂದೆಲ್ಲ. ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಏನಾರು ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ ಏನೋ ಒಂದು ಮೈಂಡಲ್ಲಿ ಬಂದಿದೆ. ಸುಮಾರು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು, ಸುಮಾರು ಸ್ಟ್ರಾಟಜಿ ಹೇಳ್ಕೊಟ್ರು. ಸೊ ಕಾನ್ಫಿಡೆನ್ಸ್ ಬಂದಿದೆ, ಮುಂದೇನಾದ್ರು ಸಕ್ಸೀಡ್ ಆಗ್ಬೋದು ಅನ್ನೋದೊಂದು ನಂಬಿಕೆ ಇದೆ ಸರ್. ಸರ್, ನನ್ನ ಹೆಸರು ಬನಶಂಕರಿ ಅಂತ. ನಾನು ದಾವಣಗೆರೆಯಿಂದ ಬಂದಿರೋದು. ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ ಮಾಡಿಲ್ಲ, ಜಸ್ಟ್ ಫಸ್ಟ್ ತಿಳ್ಕೊಂಡ್ಬಿಟ್ಟು ಆಮೇಲೆ ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡೆ. ಎಲ್ಲರೂ ಹೊರಗಡೆ ಎಲ್ಲ ಎದುರಿಸಿದ್ದಕ್ಕೋಸ್ಕರ ನಾನು ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಅಮೌಂಟ್ ಇದ್ದರೂ ಕೂಡ ಹಾಗೆ ಇಟ್ಕೊಂಡು ಸೇವಿಂಗಲ್ಲಿ ಇಟ್ಕೊಂಡಿದ್ದೆ. ಈಗ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ವೆಸ್ಟ್ ಮಾಡಿದೆ. ಹಾಯ್, ನಾನು ಕ್ರಾಂತಿ ಅಂತ ಹೇಳಿ. ಸೊ ಇದು 3 ಡೇಸ್ ಥಿಯರಿಂಗ್ ಕ್ಲಾಸ್ ಬಂದುಬಿಟ್ಟು ತುಂಬ ಯೂಸ್ಫುಲ್ ಆಯಿತು. ಬಿಕಾಸ್ ನಮಗೆ ಏನು ನಾಲೆಡ್ಜೇ ಇಲ್ಲ. ಬಟ್ ಈ 3 ಡೇಸಲ್ಲಿ ನಾವು ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಬರಬೇಕು, ಹೇಗೆ ನಾವು ಸ್ಟ್ರಾಟಜಿಗೂ ಯೂಸ್ ಮಾಡಬೇಕು, ಹೇಗೆ ನಾವು ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಕ್ಲಾಸ್ ಟೀಚರ್ಸ್ ಎಲ್ಲನೂ. ಇಷ್ಟು ದಿನ ನಾನೇನು ಟ್ರೇಡಿಂಗ್ ಅಂತ ಅಂದ್ಕೊಂಡಿದ್ದೆ, ಆ್ಯಕ್ಚುಲಿ ಅದು ಟ್ರೇಡಿಂಗ್ ಅಲ್ಲ. ಅದೇನು ಶೇರ್ ಮಾರ್ಕೆಟ್ ಅಂತ ಅಂದ್ಕೊಂಡಿದ್ದೆ ಅದಲ್ಲ. ಇಲ್ಲಿ ಬಂದಮೇಲೆ ನನಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಇಷ್ಟು ದಿನ ಏನಂದರೆ ಬರೀ ಸೆಲ್ ಮಾಡ್ತಾರಂತೆ, ಏನೋ ಬೈ ಮಾಡ್ತಾರಂತೆ. ಸೆಲ್ಲಿಂಗ್ ಅನ್ನೋ ಆಪ್ಷನ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನನ್ನ ಸೆಲ್ಲಿಂಗ್ ಆಪ್ಷನ್ ಅನ್ನೋದು ಇದೆ. ಮತ್ತು ಇಲ್ಲಿ ಬಂದಮೇಲೆ ಸ್ಟ್ರಾಟಜೀಸ್ ವರ್ಕ್ ಆಗುತ್ತೆ ಮಾರ್ಕೆಟಲ್ಲೂ ಅಂತ ತಿಳ್ಕೊಂಡಿರೋದು. ಬಟ್ ಇದಕ್ಕಿಂತ ಮುಂಚೆ ಕೇಳ್ಪಟ್ಟಿದ್ದೆ, ಟ್ರೇಡಿಂಗ್ ಅಂದರೆ ಸುಮ್ಮನೆ ಬರೀ ದುಡ್ಡು ಹಾಕಿದ್ರೆ ಹೋಗುತ್ತೆ, ಬಟ್ ಗ್ಯಾರಂಟಿ ಇರಲ್ಲ ಅಂತ. ಇಲ್ಲಿ ಬಂದಮೇಲೆ ರಿಯಲ್ ಏನು ಪಿಕ್ಚರ್ ಅಂತ ಗೊತ್ತಾಗಿದೆ. ಸೊ ಮನೋಜ್ ಸರ್ ತುಂಬ ನೀಟಾಗಿ ಆ್ಯಂಡ್ ತುಂಬ ಪೇಷನ್ಸ್ ಇಟ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಈ ಥರ ಒಂದು ಅಕಾಡೆಮಿ ಇನ್ನೂ ಹೆಚ್ಚೆಚ್ಚು ಬರಬೇಕು. ನಮ್ಮ ಕರ್ನಾಟಕದ ಎಲ್ಲ ಜನಗಳಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅದನ್ನು ಇವರು ಉಲ್ಟಾ ಮಾಡಿ ತೋರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮನೋಜ್ ಸರ್ ಆ್ಯಂಡ್ ಟಿ ಡಿ ಅಕಾಡೆಮಿಗೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ನಂದಿನಿ ಅಂತ. ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡ್ತಿದ್ದೀನಿ, ನಾನು ಟ್ರೇಡಿಂಗಲ್ಲಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ ಸುಮಾರು ನಾನು ಕಲ್ತಿದ್ದೀನಿ. ನನ್ನ ಹೆಸರು ಶೇಖರ್ ಅಂತ. 3 ದಿನ ಕ್ಲಾಸು ಭಾಳ ಚೆನ್ನಾಗಿತ್ತು. ಬೇಕಾದಷ್ಟು ಹೊಸ ಸಬ್ಜೆಕ್ಟ್ಗಳೆಲ್ಲನೂ ಇದರದ್ದು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನಾವು ತಿಳ್ಕೋಬೇಕು ಅಂದರೆ ನೆಕ್ಸ್ಟ್ ವೀಕು 4 ದಿನ ರಿವಿಷನ್ ಅಂತ ಇರುತ್ತೆ. ಆ ರಿವಿಷನ್ನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಇದ್ರದ್ದು ಸಬ್ಜೆಕ್ಟ್ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿದ್ದೆ ಮಾಡಿಕೊಂಡು ಸಹ ಟ್ರೇಡ್ ಮಾಡೋದು ಹೆಂಗೆ, ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ದಿರೇ ಟ್ರೇಡ್ ಮಾಡೋದು ಹೆಂಗೆ. ಬಟ್ ದುಡ್ಡು ಮಾಡೋದಕ್ಕೆ ಯಾರಿಗೆ ಆಸಕ್ತಿ ಇದೆಯೋ ಸೊ ಡೆಫಿನೆಟ್ಲಿ ನಿಮಗೆ ಟಿ ಡಿ ಅಕಾಡೆಮಿ ಆ್ಯಪ್ನ ಈ ಕೂಡಲೇ ಡೌನ್ಲೋಡ್ ಮಾಡಿ. 1500 ರೂಪೀಸ್ಗೆ ಮೊದಲ 500 ಜನಕ್ಕೆ ಮಾತ್ರ ಇದು ಆಫರ್ ಇರುತ್ತೆ. 1500ಗೆ ಈ ಒಂದು ಆಲ್ಗೋನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಪ್ರತಿಯೊಂದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಕೋರ್ಸಲ್ಲಿ. ಸೊ ಯಾರ್ಯಾರು ಕೋರ್ಸ್ ತೊಗೊಳ್ತಿರೋ ನಿಮ್ಮನ್ನು ಸಪ್ರೇಟ್ ಚಾರ್ಟ್ಸಲ್ಲಿ ಆ್ಯಪಲ್ಲೇ ಚಾರ್ಟ್ ಸೆಕ್ಷನಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಒಂದು 5 ಡೇ ಲೈವ್ ಫೇಸ್ ಟು ಫೇಸ್ ನಾನೇ ಲೈವ್ ಝೂಮ್ ಮೀಟಿಂಗಲ್ಲಿ ನಿಮಗೆಲ್ಲ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ. ಬರೀ ನಾವು 1500ಗೆ ಬರೀ ಆ್ಯಪಲ್ ಕೋರ್ಸ್ ಕೊಡ್ತಾ ಇಲ್ಲ. ನಮ್ಮ ಟಿ ಡಿ ಅಕಾಡೆಮಿಯಲ್ಲಿ ಏನಂದರೆ ಆ್ಯಪಲ್ ಕೋರ್ಸ್ ಏನು ನೀವು ತಗೊಳ್ತಾ ಇದ್ದೀರಲ್ಲ ಅದು ಲ್ಯಾಪ್ಟಾಪಲ್ಲಿ ಸಹ ಓಪನ್ ಆಗುತ್ತೆ. ನೋಡಿ, ನಾನೊಂದು ಇಷ್ಟೊಂದು 4-5 ವಿಡಿಯೋ ಇದೆ, ಕಂಪ್ಲೀಟ್ಲಿ ಮುಗಿಸಾದ್ಮೇಲೆ ಲೈವ್ ಫೇಸ್ ಟು ಫೇಸ್ ಆಲ್ಗೋ ಬಳಸೋದು ಹೇಗೆ ಅಂತ ಲೈವಲ್ಲೂ ಸಹ ಹೇಳ್ಕೊಡ್ತೀನಿ ಒಂದು ದಿವಸ. ಆ ಡೇಟ್ಸ್ಗಳನ್ನು ನೀವು ಯಾರ್ಯಾರು ಕೋರ್ಸ್ ತೊಗೊಂಡಿರೋರಿಗೆ ಡೇಟ್ಸ್ ಅನೌನ್ಸ್ ಮಾಡಿ ಅದರಲ್ಲೂ ಸಹ ಹೇಳ್ಕೊಡ್ತೀನಿ. ನಾನು ಟಿ ಡಿ ಸಂಸ್ಥೆಗೆ ಬರೋದಕ್ಕೆ ಮುಂಚೆ ಒಂದು 50,000 ರೂಪಾಯಿ ಹಾಕಿ ಇಂಟ್ರೇಡೇ ಆಡಿ ಒಂದು ವಾರ 15 ದಿನ ಕಳ್ಕೊಂಡ್ಬಿಟ್ಟಿದ್ದೆ.
ಅದರಿಂದ ಈ ಶೇರ್ಸ್ ಸವಾಸ ಬೇಡ ಅಂತೇಳಿ ಬಿಟ್ಬಿಟ್ಟಿದೆ. ಆದರೆ ನಾನು ಟಿ ಡಿ ಸಂಸ್ಥೆಯಲ್ಲಿ ಬರುವಂಥ ವೀಡಿಯೋಗಳನ್ನ ಒಂದು 4-5 ದಿನದಿಂದ ನೋಡಿದೆ. ಇಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿಬೋದು, ಯಾವುದೂ ಕಳಕಳ ಅಂಥದ್ದಿಲ್ಲ, ಸರಿಯಾಗಿ ಟೆಕ್ನಿಕಲ್ ಮಾಡಬೇಕು ಅನ್ನುವಂಥ ಮಾಹಿತಿ ನನಗೆ ಗೊತ್ತಾಯಿತು. ಅದರಿಂದ ನಾನು ಲಾಸ್ಟ್ ಸಂಡೇ ಫ್ರೀ ಟ್ರೈನಿಂಗಿಗೆ ಬಂದಿದ್ದೆ. ಅವತ್ತೇ 6,000 ರೂಪಾಯಿ ಕಟ್ಟಿ ಹೋಗ್ಬಿಟ್ಟೆ. ನಾನು ಬರ್ತೀನಿ ಸರ್ ಕಲಿಬೇಕು ಅಂತ. ಈಗ 3 ದಿನದಿಂದ ಥಿಯರಿ ಕ್ಲಾಸ್ ಕಲ್ತಿದ್ದೀನಿ. ಇನ್ನೂ ಒಂದು 15 ದಿನದವರೆಗೂ ಇಲ್ಲಿ ಬಂದು ನಾವು ಬೈ ಮಾಡೋದು ಹೆಂಗೆ, ಸೆಲ್ ಮಾಡೋದು ಹೆಂಗೆ, ನಮ್ಮ ಬ್ಯಾಂಕ್ನಿಂದ ನಮ್ಮ ದುಡ್ಡನ್ನು ಬೇರೆಯವ್ರ ಕೈ ಕೊಡ್ದಂಗೆ ನಾವೇ ಹೆಂಗೆ ಆಪ್ರೇಟ್ ಮಾಡಬೇಕು ಅನ್ನುವಂಥದ್ದನ್ನ ಕಲಿಬೇಕು. ಇದು ನನ್ನ ಆಸೆ. ಇದರಲ್ಲಿ ನಮ್ಮ ಮನೆ ಮಂದಿ ಎಲ್ಲರನ್ನೂ ಈ ಟಿ ಡಿ ಟ್ರೈನಿಂಗಿಗೆ ಕರ್ಕೊಂಬಂದು ಅವ್ರನ್ನೂ ಸಹ ಶೇರ್ಸಲ್ಲಿ ತೊಡಗುವಂತೆ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಮತ್ತು ಗುರಿಯಾಗಿದೆ. Hello everyone. After attending their free workshop on Sunday, we again took this gold membership and we have completed the classes. And now I feel really confident about investing in share market. Sir, your classes were very resourceful and they have given us very knowledge. ನಿಮಗೆ ಇರೋ ನಾಲೆಡ್ಜ್ ತುಂಬ ಜಾಸ್ತಿ ಇರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಕಲೀಲಿಕ್ಕೆ. ಸೊ ಮೈ ರಿಕ್ವೆಸ್ಟ್ ಥ್ರೂ ದಿಸ್ ಈಸ್, ಈಗ ನೀವು ನಮಗೆಲ್ಲ ಕಲಿಸಿದ್ದೀರಿ, ನಾವು ಆ್ಯಾವ್ರೇಜ್ ಲರ್ನರ್ಸು 3 ಡೇಸಲ್ಲಿ ವಿ ಕುಡ್ ನಾಟ್ ಗ್ಯಾದರ್ ಮಚ್ ಇನ್ಫಾರ್ಮೇಷನ್. ಸೊ ನಾವು ಅಗೇನ್ ನಿಮ್ಮ ಆಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಗಿವನ್ 4 more ಕ್ಲಾಸಸ್ ಆಫ್ ರಿವಿಷನ್. ಬಟ್ ಅದು ಟೈಮಿಂಗ್ಸ್ ಆಗಿದೆ ಅಂದರೆ ಇಟ್ ಈಸ್ ಫ್ರಮ್ 2 to 10 to 2 ಸರ್. ಸೊ ವಿ ಆ್ಯಸ್ ಪ್ರೊಫೆಷ್ನಲ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ವರ್ಕಿಂಗೇ ಇರ್ತೀವಿ ಪ್ರಾಬಬ್ಲಿ. ಸೊ ನಮಗೆ ಅಟೆಂಡ್ ಮಾಡಲಿಕ್ಕೆ ಆಗಲ್ಲ ಇನ್ ದ ಮಾರ್ನಿಂಗ್ ಸೆಷನ್. ಸೊ ವಾಟ್ ಈಸ್ ಮೈ ರಿಕ್ವೆಸ್ಟ್ ಆಸ್ ಯುವರ್ ಸ್ಟೂಡೆಂಟ್ ಈಸ್ ಸರ್, ಐದರ್ ಯು ಗಿವ್ ಅ ಝೂಮ್ ಲಿಂಕ್ ಫಾರ್ ದೀಸ್ ರಿವಿಷನ್ ಕ್ಲಾಸಸ್ ಆಲ್ಸೋ. Otherwise, if you are able to give us some recorded videos of this revision classes or this gold classes, one time frame is okay, 1 month, 2 month kodi, no problem. But at least we want some recorded videos of this revision classes, sir. So please do consider this request, as we cannot attend for 4 more days. But your teaching was very wonderful. Since it was wonderful, we are asking for your videos. So thank you so much, sir. I want to mention one more person who was very motivating here. Raman Gowda sir anteli, he is a coach here in this 3D Academy. I really want to thank him, and it was because of his motivation we took this gold class and we are with sir. Thank you Raman Gowda sir. ನನ್ನ ಹೆಸರು ಅನಿತಾ ಅಂತ. ನನ್ನ ವರ್ಕಿಂಗ್ ಪ್ರೊಫೆಷನ್. ಯಾವತ್ತೂ ನಾನು ಅಷ್ಟೊಂದು ಸ್ಟಾಕ್ಸ್ ಬಗ್ಗೆ ಸೀರಿಯಸ್ಸಾಗಿ ತೊಗೋಬೇಕು ಮಾಡಬೇಕಂತ ಏನು ಇಂಟ್ರೆಸ್ಟೆಡ್ ಇರಲಿಲ್ಲ. ನಮ್ಮ ಹಸ್ಬೆಂಡ್ ಮಾಡ್ತಿರ್ತಾರೆ. ಅವ್ರು ಹೇಳುವಾಗ ಏನಾದರೂ ಯಾವಾಗ ವೀಡಿಯೋ ನೋಡುವಾಗ ಯಾಕೆ ಇಷ್ಟೊಂದು ವೀಡಿಯೋ ನೋಡ್ತೀಯ, ನಿದ್ದೆ ಬರ್ತಿಲ್ಲ ಅಂತ ಬೈತಾ ಇದ್ದೆ ನಾನು. ಅವ್ರು ಆಮೇಲೆ ಒಂದು ದಿವಸ ಹೇಳಿದ್ರು, ನೀನು ಹೋಗು ಟಿ ಡಿ ಅಕಾಡೆಮಿಗೆ ಹೋಗ್ಬಿಟ್ಟು ಬಾ, ಒಂದು 3 ದಿವಸ ಹೋಗ್ಬಿಟ್ಟು ಅಂತ. ಹೀಗೆ ಅವ್ರು 4 ತಿಂಗಳು ಹೇಳಿದ್ದಾರೆ. ನಾನು ಹೋಗಲ್ಲ ಅಂತ ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಿದ್ದೀನಿ. ಅವ್ರು ಹೇಳೋ ಸ್ಟಾಕಿಗೆ ಮಾತ್ರ ನಾನು ಹಾಕ್ತಿದ್ದೆ. ಅಲ್ಲಿ ಒಂದು ಸ್ವಲ್ಪ ಪ್ರಾಫಿಟ್ ಬರ್ತಿತ್ತು. IPOಸ್ಗೆ ಹಾಕ್ತಿದ್ದೆ ಆಲ್ಮೋಸ್ಟ್ 1 ವರ್ಷದಿಂದ. ಸ್ವಲ್ಪ ಪ್ರಾಫಿಟ್ ಬರ್ತಿತ್ತು. ನನಗೆ ಸಾಕು ಬಿಡು, ಪಾಕೆಟ್ ಮನಿ ಖರ್ಚಾಯಿತು, ನನ್ನ ಶಾಪಿಂಗಿಗೆ ದುಡ್ಡಾಯಿತು ಅಂತ ಸುಮ್ಮನೆ ಆಗ್ತಿದ್ದೆ. ಲಾಸ್ಟ್ ವೀಕ್ ತುಂಬ ಫೋರ್ಸ್ ಮಾಡಿದ್ರು, ನೀನೇನಾದರೂ ಮಾಡಬೇಕಾ, ಹೋಗ್ಬಿಟ್ಟು ಬಾ 3 ದಿವಸ ಅಂತ. ಸೊ ಮತ್ತೆ ಈ ವಾರ ಬಂದಿದ್ದೇನೆ. ಬಟ್ ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಇನ್ಫಾರ್ಮೇಷನ್ ನಮ್ಗೆ 1 ಲಕ್ಷ 2 ಲಕ್ಷ ಕೊಟ್ಟರು ಯಾರೂ ಹೇಳಲ್ಲ. ಕಾಲ್ ಬೈ ಮಾಡಬೇಕಾ, ಕಾಲ್ ಪುಟ್ ಮಾಡಬೇಕಾ ಅಂತ ಹೇಳ್ತಾರೆ, ಲಕ್ಷ ಹಾಕಿ ಅಂತ ಹೇಳ್ತಾರೆ. ಬಟ್ ಕಡಿಮೆ ಮಿನಿಮಲ್ ಡೆಪಾಸಿಟ್ ಕ್ಯಾಪಿಟಲ್ ಇಟ್ಕೊಂಡು ನೀವು ಹೇಗೆ ಇಷ್ಟೊಂದು ಜಾಸ್ತಿ ದುಡ್ಡು ಮಾಡ್ಬೋದು, ಸೇಫಾಗಿ ಮಾಡೋದು, ದುಡ್ಡನ್ನು ಉಳಿಸ್ಕೊಂಡು ಲಾಭ ಮಾಡೋದನ್ನು ಟಿ ಡಿ ಅಕಾಡೆಮಿ ಒಂದೇ ಹೇಳ್ಕೊಡೋಕ್ಕೆ ಸಾಧ್ಯ ಅಂತ ಅಂದ್ಕೋತೀನಿ. ಎಲ್ಲರೂ ಹೇಳ್ತಾಯಿದ್ರು, ಫೀಮೇಲ್ ಹತ್ರ ಎಲ್ಲ ನಾವು ಮಾತಾಡುವಾಗ ಇನ್ಸ್ಟಾದಲ್ಲೆಲ್ಲ ತೋರಿಸ್ತಾರೆ, ಇಷ್ಟೊಂದು ದುಡ್ಡು ಮಾಡೋಕ್ಕೆ ತೋರಿಸ್ತಾರೆ ಅಂತ. ಅದಕ್ಕೆ ರಾಕೇಶ್ ಅವರು ಒಳ್ಳೆ ಉತ್ತರ ಕೊಟ್ಟರು. ವೈಫ್ ಅಕೌಂಟ್ ಇಟ್ಕೋತಾರೆ ಮತ್ತು ಹಸ್ಬೆಂಡ್ ಅಕೌಂಟ್ ಇಟ್ಕೊತಾರೆ, 2 ಕಡೆ ಪ್ರಾಫಿಟ್ ತೋರಿಸ್ತಾರೆ, ಲಾಸ್ ಯಾರು ತೋರಿಸಲ್ಲ ಅಂತ. ಸೊ ಈ ಥರದನ್ನೆಲ್ಲ ಇಂಪಾರ್ಟೆಂಟ್ ಕೀ ಮೈಲ್ ಸ್ಟೋನ್ಸ್ ಹೇಳೋದು ಟಿ ಡಿ ಅಕಾಡೆಮಿ ಅಂತ ನಾನು ಭಾವಿಸ್ತೀನಿ. ತುಂಬ ಧನ್ಯವಾದ ನಿಮ್ಮೆಲ್ರಿಗೂ. ಮತ್ತು ನೀವೆಲ್ಲರೂ ಇಲ್ಲಿದ್ದು ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಸಿಂಪಲ್ ಕ್ವಶನ್ನ ಒಂದು 10-15 ಸರಿ ಕೇಳಿದ್ದಾರೆ. ನೀವ್ಯಾರೂ ಇರಿಟೇಟ್ ಆಗಿಲ್ಲ, ಹೆಸಿಟೇಷನ್ ಮಾಡ್ಕೊಂಡಿಲ್ಲ, ಎಲ್ಲನೂ ಆನ್ಸರ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ನನ್ನ ಬೆಸ್ಟ್ ಫ್ರೆಂಡೇ ನನಗೆ ಸೀಕ್ರೆಟ್ಸ್ ಏನು ಕೊಡಲ್ಲ ರಿಗಾರ್ಡಿಂಗ್ ಟ್ರೇಡಿಂಗ್. ಬಟ್ ನೀವು ಯಾಕೆ, ನಮ್ಮ ಫೀಸ್ ಏನೂ ಇಲ್ಲ ನಿಮಗೆ, ಬಟ್ ವೈ ಆರ್ ಯು ರಿವೀಲಿಂಗ್ ಆಲ್ ಯುವರ್ ಸೀಕ್ರೆಟ್ಸ್ ಆ್ಯಂಡ್ ಟೀಚಿಂಗ್ ಅಸ್? ದೇರ್ ಮಸ್ಟ್ ಬಿ ಸಮಥಿಂಗ್ ಬಿಹೈಂಡ್ ಇಟ್. ಸೊ ನನ್ನ ಗುರಿ ಒಂದು ವೆರಿ ಸಿಂಪಲ್. ನಾನೇನು ಸೀಕ್ರೆಟ್ ಅಂತ ಇಟ್ಕೊಳ್ಳಲ್ಲ. ಬಿಕಾಸ್ ಇಲ್ಲಿ ಬಂದಿರೋ ಸಾವಿರಾರು ಜನಗಳ ಆಶೀರ್ವಾದ ನನಗೆ ಬೇಕಾಗಿದೆ. ಬಿಕಾಸ್ ನಾನು ಏನೋ ಒಂದು ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್, ಅಂದರೆ ಹೂಡಿಕೆ ಕಡೆ ಕರ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ಒಂದು 1%, ಮ್ಯಾಕ್ಸಿಮಮ್ ಐ ಕ್ಯಾನ್ ಟಚ್ ಓನ್ಲಿ 1% ಆರ್ 2% ಆಫ್ ಕರ್ನಾಟಕ ಪಾಪ್ಯುಲೇಷನ್. ಅಷ್ಟೇ ನನ್ನ ಕೈಲಿ ಸಾಧ್ಯ ಆಗೋದು. ಅಟ್ಲೀಸ್ಟ್ ಒಂದು 2% ಜನನ ಬದಲಾಯಿಸಬೇಕಂತ ಹೊರಟಿದ್ದೀನಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೊ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್. ಐ ವಾಂಟ್ ಪೀಪಲ್ ಟು ಬಿ ಹ್ಯಾಪಿ ಆ್ಯಂಡ್ ಅವರು ಒಂದು ಒಳ್ಳೆ ಲೈಫ್ ಲೀಡ್ ಮಾಡಲಿ ಅಂತ ಅಷ್ಟೇ ಗುರಿ.
ಯಾವುದೇ ರೀತಿಯಾದ ನಾನು ದುಡ್ಡು ಬ್ರ್ಯಾಂಚ್ಗಳು ಮಾಡೋದ್ರಿಂದ ದುಡ್ಡು ಬರುತ್ತೆ, ನಾನೇನೋ ಕೋಟ್ಯಾಧಿಪತಿ ಆಗ್ತೀನಿ ಅಂತ ನನಗೇನೂ ಆಸೆ ಇಲ್ಲ. ನಾನು ಎಷ್ಟೇ ಮಾಡಿದ್ರೂ ಮತ್ತೆ ಅದು ಟಿ ಡಿ ಸಂಸ್ಥೆಗೆ ಆಗ್ತೀನಿ. ನಾನೇನು ಮನೆಗೇನು ಎತ್ಕೊಂಡು ಹೋಗಲ್ಲ. ನನ್ನ ಪರ್ಸ್ನಲ್ಗಂತೂ ಸಹ ನಾನು ಏನು ಖರ್ಚನ್ನು ಸಹ ಮಾಡ್ಕೊಳ್ಳಲ್ಲ. ಎಷ್ಟೇ ನೀವು ಟಿ ಡಿ ಸಂಸ್ಥೆನ ಬೆಳೆಸಿದ್ರು ಇನ್ನೊಂದು 10 ಬ್ರ್ಯಾಂಚ್ ಓಪನ್ ಆಗುತ್ತೆ ಹೊರತು. ಸೊ ಇದರಿಂದ ಇಟ್ಸ್ ಲೈಕ್ ಸೋಷಿಯಲ್ ಸರ್ವಿಸ್ ಆರ್ ವಾಟ್ ಎವರ್, ಸೋಷಿಯಲ್ಗೊಂದು ಏನೋ ಒಂದು ಸೇವೆ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅಷ್ಟೇ. ಆ್ಯಂಡ್ ಅದರಿಂದ ನಮ್ಮೆಲ್ಲ ಸ್ಟಾಫ್ಗಳಿಗೂ ಆಲ್ಮೋಸ್ಟ್ ನೋಡಿ ಒಂದು 50-60 ಜನಕ್ಕೆ ಉದ್ಯೋಗ ಅವಕಾಶ ಸಿಕ್ಕಿದೆ. ಆ್ಯಂಡ್ ಇನ್ನು ಮುಂದಿನ ದಿನಗಳಲ್ಲಿ ಉದ್ಯೋಗ ಅವಕಾಶ ಕ್ರಿಯೇಟ್ ಮಾಡಬೇಕು. ಇನ್ನೂ ಒಂದು 500 ಜನಕ್ಕೆ ಉದ್ಯೋಗ ಕೊಡಬೇಕು. ಈ ಟಿ ಡಿ ಸಂಸ್ಥೆನ ಒಂದು ಶೇರ್ ಮಾರ್ಕೆಟಲ್ಲಿ IPO ಬರಬೇಕು ಅಂತ ಸಹ ಆಸೆ ಇದೆ. ಸೊ ಅದೆಲ್ಲ ನಿಮ್ಮೆಲ್ಲರಿಂದನೂ ಸಾಧ್ಯ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಏನು ನೀವು ಕಲ್ತಿದ್ದೀರಲ್ಲ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಆಮೇಲೆ ನಿಮಗೆ ಲಾಸ್ಟಿಗೆ ಬರೋದೇ ಪ್ರಾಫಿಟ್ಟು. ಸೊ ದಯಮಾಡಿ ಪ್ರಾಫಿಟ್ ಫಸ್ಟ್ಗೆ ಬೇಕು ಅಂತ ಹೋಗಬೇಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಪ್ರೋಸೆಸ್ಸನ್ನು ಚೆನ್ನಾಗಿ ಕಲೀರಿ. ಸ್ಟಾಕ್ ಮಾರ್ಕೆಟ್ ಇಸ್ ಒಂದು ಪ್ರೋಸೆಸ್. ಇದು ದುಡ್ಡು ಮಾಡೋದು ಒಂದು ಪ್ರೋಸೆಸ್. ಇದು ಎಲ್ಲರಿಗೂ ಬರಲ್ಲ. ಇವಾಗ ನೀವು ಬಂದಿದ್ದೀರಾ, ಟಿ ಡಿ ಕಲ್ತಿದ್ದೀರಾ, ನಿಮಗೆ ಬರುತ್ತೆ. ಬಟ್ ಹೊರಗಡೆ ಟಿ ಡಿಯಿಂದ ಹೊರಗಡೆ ಇರೋರಿಗೆ ಇದು ಅಷ್ಟು ಈಸಿ ಇಲ್ಲ ಸ್ಟಾಕ್ ಮಾರ್ಕೆಟ್. ಅವ್ರಿಗೆ ಗೊತ್ತಿರೋದೇನೋ ಕಾಲ್ ಆಪ್ಷನ್ ತಗೋ, ಮೇಲಕ್ಕೆ ಹೋದರೆ ಪುಟ್ ಆಪ್ಷನ್ ತಗೊಳ್ತಾರೆ, ಕಳ್ಕೊತಾರೆ. ಆ್ಯಂಡ್ ಶೇರ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಪ್ರಚಾರಗಳನ್ನು ಮಾಡ್ತಾರೆ. ಬಿಕಾಸ್ ಮಾರ್ಕೆಟ್ ಚೆನ್ನಾಗಿದೆ, ನಿಮಗೂ ಗೊತ್ತಿದೆ ಮಾರ್ಕೆಟಲ್ಲಿ ದುಡ್ಡಿದೆ. ಬಟ್ ಅದನ್ನು ಎತ್ಕೊಳ್ಳೋಕೆ ಬಂದವರು ಮಾತ್ರ ಎತ್ಕೋತಾರೆ. ಎಲ್ಲರ ಕೈಯಲ್ಲೂ ಅದು ಕೇಪಬಿಲಿಟಿ ಇರಲ್ಲ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಿಮ್ಗೆ ಯಾರೇ ಕಾಲ್ ಕೊಡೋಕ್ಕೆ ಬಂದರೂ ಕಾಲಿಗೆ ಬಿದ್ದುಬಿಡಿ. ಆ್ಯಂಡ್ ನಿಮ್ಮ ಅಕೌಂಟನ್ನು ಯಾರಿಗೂ ಹ್ಯಾಂಡ್ಲಿಂಗ್ ಕೊಡೋಕ್ಕೆ ಹೋಗಬೇಡಿ. ತುಂಬ ಜನ ನಿಮ್ಗೆ ಫೋನ್ ಮಾಡಿ ಸರ್ ನಾವೇ ಮಾಡಿಕೊಡ್ತೀವಿ ಕೊಡಿ ಸರ್ ಅಂತ ಹೇಳ್ತಾರೆ. ದಯಮಾಡಿ ನಿಮ್ಮ ಅಕೌಂಟನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಹೋಗ್ಬೇಡಿ. ನೀವೇ ಕಷ್ಟಪಟ್ಟು ಕಲೀರಿ. 6 ತಿಂಗಳಾಗಲಿ 1 ವರ್ಷ ಆಗಲಿ ಚೆನ್ನಾಗಿ ಕಲ್ತ್ಕೊಂಡು ನೀವೇ ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡೋ ಲೆವೆಲ್ಗೆ ಹೋಗಿ ಅಂತ ನಾನು ಹೇಳ್ತೀನಿ. ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಇವಾಗಲೂ RD FD ಚೀಟಿ ಹಾಕೋದು, ಸಾಸಿವೆ ಡಬ್ಬಲ್ಲಿ ಇಡೋದು ಇದೆಲ್ಲ ಮಾಡ್ತಾಯಿದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ. ನಿಫ್ಟಿ ಬೀಸ್ ಅಂತಿದೆ ತಗೊಳ್ಳಿ, ಫಾರ್ಮಾ ಬೀಸ್ ಅಂತಿದೆ ತಗೊಳ್ಳಿ. ಅಷ್ಟು ಸಣ್ಣ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿ. ಇದರಿಂದ ನಮ್ಮ ಕರ್ನಾಟಕದಲ್ಲಿ 7 ಕೋಟಿ ಜನದಲ್ಲಿ ಅಟ್ಲೀಸ್ಟ್ ಒಂದು 70 ಲಕ್ಷ ಜನ ಆದರೂ ಇದರಲ್ಲಿ ಆರ್ಥಿಕ ಒಂದು ಸ್ವಾತಂತ್ರ್ಯ ಪಡ್ಕೊಳ್ಳಿ, ಫಿನಾನ್ಷಿಯಲಿ ಡಿಸಿಪ್ಲೈನ್ ಆಗಲಿ ಅಂತ ನಮ್ಮ ಗುರಿ ಇಟ್ಕೊಂಡು ನಾವು ನಡೆಸ್ತಾ ಇದ್ದೀವಿ. ಸೊ ವೆರಿ ಸೂನ್ ಕಲಬುರಗಿ ಬ್ರ್ಯಾಂಚ್ ಜನವರಿ 6ನೇ ತಾರೀಕು ಓಪನ್ ಆಗ್ತಾಯಿದೆ. ಆ್ಯಂಡ್ ಫೆಬ್ರವರಿಯಲ್ಲಿ ವೈಟ್ಫೀಲ್ಡ್ ಬ್ರ್ಯಾಂಚ್ ಓಪನ್ ಆಗ್ತಾಯಿದೆ. ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಮಂಗಳೂರು ಬ್ರ್ಯಾಂಚ್ ಓಪನ್ ಮಾಡಬೇಕಂತ ತುಂಬ ಪ್ರಯತ್ನಗಳು ಮಾಡ್ತಾಯಿದ್ದೀವಿ. ಏಪ್ರಿಲ್ ತಿಂಗಳಲ್ಲಿ ದಾವಣಗೆರೆ ಮಾಡಬೇಕಂತಿದ್ದೀವಿ. ಸೊ ಈ ಥರ ಎಲ್ಲ ಒಂದು ಗುರಿ ಇಟ್ಕೊಂಡು ನಡೀತಾ ಇದ್ದೀವಿ. ಯಾಕಂದರೆ ನಮ್ಮ ಗುರಿ ಬಂದು ಎಲ್ಲರಿಗೂ ಒಂದು ಫಿನಾನ್ಷಿಯಲ್ ಫ್ರೀಡಮ್ ಸಿಗಲಿ. ಬರೀ ಬೆಂಗಳೂರು ಜನಕ್ಕೆ ಇಲ್ಲಿ ಸೇವೆ ಸಿಗ್ತಾ ಇದೆ, ಹೊರಗಡೆನ ಜನಕ್ಕೆ ಇಲ್ಲಿ ಬಂದು ಹೌಸ್ ವೈಫ್ಸ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ, ಬಿಡೋದೇ ಇಲ್ಲ ಅವ್ರ ಮನೆಯಲ್ಲಿ. ಸೊ ಅವ್ರಿಗೊಂದು ಸದಾವಕಾಶ ಕಲಿಸ್ಬೇಕಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಇದ್ರ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟಿ ಡಿ ಸಂಸ್ಥೆ ಮೇಲೆ ಇರಲಿ ಇದೇ ಥರ. ಸೊ ಎಲ್ಲರೂ ಬೆಳೆಯೋಣ, ಎಲ್ಲರನ್ನೂ ಕೋಟ್ಯಾಧಿಪತಿ ಮಾಡೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಜೊತೆಗೆ ವೈಟ್ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.